ಎಲ್ಲರಿಗೂ ನಮಸ್ಕಾರ. ಮೊಟ್ಟಮೊದಲನೇದಾಗಿ ಗಂಗಾವತಿಯ ಆರಾಧ್ಯ ದೈವವಾಗಿರ್ತಕ್ಕಂಥ ಚನ್ನಬಸವ ತಾತನವರ ಒಂದು ಜಾತ್ರಾ ಮಹೋತ್ಸವದ ಎಲ್ಲರಿಗೂ ಶುಭಾಶಯಗಳು. ಅದೇ ರೀತಿಯಾಗಿ ನಾಳೆ ದಿನ ನಮ್ಮ ಶಾಲೆಯಲ್ಲಿ ಸೇಂಟ್ ಪಾಲ್ CBSE ಶಾಲೆಯ ಮತ್ತು ಸೇಂಟ್ ಪಾಲ್ ಡಿ ಫಾರ್ಮಸಿ ಕಾಲೇಜಿನ ವತಿಯಿಂದ ನಾವು ಕೃಷಿ ಮೇಳವನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ಕೃಷಿ ಮೇಳದಲ್ಲಿ ನಾನಾ ವಿಧವಾದ ಹಳೆಯ ಕಾಲದ ಸಾಮಗ್ರಿಗಳಾಗಿರ್ಬೋದು ಅಥವಾ ದವಸ ಧಾನ್ಯಗಳ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸಿ ಅವರು ಸಹ ಅದೊಂದು ವಸ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ನೋಡಿರ್ಬೋದು, ಆಲ್ರೆಡಿ ಎಲ್ಲ ಮಕ್ಕಳು ಸಹ ಉತ್ಸಾಹದಿಂದ ಈ ಒಂದು ಎಲ್ಲ ಕೃಷಿ ಮೇಳದಲ್ಲಿ ಅಂದರೆ ಈಗಿನ ಟೆಕ್ನಾಲಜಿಯಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಮತ್ತು ಹಳೆ ಕಾಲದಲ್ಲಿ ಯಾವ ರೀತಿ ಕೃಷಿಯನ್ನು ಮಾಡ್ತಾ ಇದ್ದರು, ಈ ರೈತರ ಬಗ್ಗೆ ನಾವು ಗೌರವವನ್ನು ತೋರಿಸುತ್ತಾ ರೈತರು ಯಾವ ರೀತಿ ನಮ್ಮ ಬೆನ್ನೆಲುಬಾಗ ಆಗಿದ್ದಾರೆ, ಅಂದರೆ ಜಗತ್ತಿನ ಬೆನ್ನೆಲುಬಾಗಿರ್ತಕ್ಕಂಥವರೇ ರೈತರು. ಆ ರೈತರಿಗೆ ನಾವು ಒಂದು ಗೌರವ ಕೊಡ್ತಾ ಅವ್ರು ಮಾಡ್ತಕ್ಕಂಥ ಪರಿಶ್ರಮ ಅದಕ್ಕೆ ನಾವು ಒಂದು ಗೌರವ ಸೂಚಿಸಲೇಬೇಕು. ಮತ್ತು ಮಕ್ಕಳಲ್ಲಿ ಸಹ ಒಂದು ರೈತರ ಬಗ್ಗೆ ಗೌರವ ಮೂಡಬೇಕು ಅನ್ನುವಂಥ ಒಂದು ಅಭಿಪ್ರಾಯದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೇವೆ. ಅದೇ ರೀತಿಯಾಗಿ ಈಗ ನೀವು ನೋಡ್ತಾ ಇರ್ಬೋದು, ಸಂಕ್ರಮಣ ಸಹ ನಾವು ಆಚರಿಸ್ತಾ ಇದ್ದೇವೆ ನಾಳೆ. ಅದಕ್ಕೆ ನೀವೆಲ್ಲರೂ ಭಾಗವಹಿಸಿರಿ. ಮುಂಜಾನೆಯ ಕಾರ್ಯಕ್ರಮ ಇರುತ್ತೆ, ಸಂಜೆ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೆ ಮಕ್ಕಳ ವೇಷಭೂಷಣಗಳು ಅಂದರೆ ನಾನಾ ಥರದ ವೇಷಭೂಷಣಗಳು, ಅದು ನಮ್ಮ ಕನ್ಸರ್ನ್ ಟು ದ ಫಾರ್ಮರ್ಸ್ ಅಂದರೆ ಹಣ್ಣುಗಳ ಉಡುಪು ಆಗಿರ್ಬೋದು, ಮತ್ತು ಹೂವಿನ ಉಡುಪು ಮತ್ತು ಕಾಯಿಪಲ್ಯಗಳ ಉಡುಪುಗಳಿಂದ ಮಕ್ಕಳು ಮನೋರಂಜಿಸ್ತಾ ಇದ್ದಾರೆ. ಆದ್ದರಿಂದ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆ ಸ್ವಾಗತ ಬಯಸ್ತಾ ಇದ್ದೇನೆ ಮತ್ತು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದ. ಜನತೆಗೆ ಸೇಂಟ್ ಪಾಲ್ಸ್ ಸಮೂಹ ವಿದ್ಯಾಸಂಸ್ಥೆಗಳಿಂದ ಕೃಷಿ ಹಬ್ಬಕ್ಕೆ ಸ್ವಾಗತ ಕೋರುತ್ತಿದ್ದೇವೆ. ಈ ಕೃಷಿ ಹಬ್ಬದಲ್ಲಿ ನಾವು ನಮ್ಮ ಭಾರತದ ಪಾರಂಪರ್ಯ ಆಗಿರ್ಬೋದು ಹಾಗೂ ಕೃಷಿ ವಿಭಾಗದಲ್ಲಿ ಏನು ಹೊಸ ತಂತ್ರಜ್ಞಾನ ಬಳಕೆ ಆಗ್ತಿದೆ ಅದರ ಬಗ್ಗೆ ಮಾಹಿತಿಗಳನ್ನಾಗಿರ್ಬೋದು ಹಾಗೂ ನಮ್ಮ ಮಕ್ಕಳಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಈ ಭಾರತದ ಏನು ಆಯುರ್ವೇದ ಆಯಿತು, ಮೆಡಿಸಿನಲ್ ಪ್ಲಾಂಟ್ಸ್ ಅಂತಾರೆ ಅದ್ರ ಬಗ್ಗೆ ಏನಾಯಿತು, ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಆಯಿತು, ಮಾಹಿತಿ ಆಯಿತು, ನಮ್ಮ ಏನು ಭಾರತದ ಒಂದು ಎನ್ರಿಚ್ಡ್ ಇಂಡಿಯನ್ ಕಲ್ಚರ್ ಅಂತೇನು ಹೇಳ್ತಾರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಆಯಿತು ಕೊಡೋದ್ರ ಮೂಲಕವಾಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ನ ಮತ್ತೆ ನಾವು ವಾಪಸ್ ತಂದು ಕೆಮಿಕಲ್ ಬಳಕೆಯನ್ನು ಕಮ್ಮಿ ಮಾಡುವುದು ಒಂದು ಏನು ಇನ್ಫಾರ್ಮೇಷನ್ ಕೊಡೋದರಲ್ಲಿ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಗಂಗಾವತಿಯ ಸಮಸ್ತ ರೈತ ಬಾಂಧವರು ಹಾಗೂ ಸಮಸ್ತ ಜನತೆ ನಮ್ಮ ಸೇಂಟ್ ಪಾಲ್ಸ್ ಮಹಿಳಾ ವಿದ್ಯಾಸಂಸ್ಥೆ ಹಾಗೂ ಸೇಂಟ್ ಪಾಲ್ಸ್ ಇಂಗ್ಲೀಷ್ ಸ್ಕೂಲ್ ಹಾಗೂ ಸೇಂಟ್ ಪಾಲ್ಸ್ ಡಿ ಫಾರ್ಮಸಿ ಕಾಲೇಜು ಹಮ್ಮಿಕೊಂಡಿರುವ ಇದೊಂದು ಕೃಷಿ ಹಬ್ಬಕ್ಕೆ ತಾವೆಲ್ಲರೂ ಬಂದು ಮಕ್ಕಳನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಧನ್ಯವಾದಗಳು. ನಾವು ಸೇಂಟ್ ಪಾಲ್ಸ್ CBSE ಸ್ಕೂಲ್ ಮತ್ತು ಸೇಂಟ್ ಪಾಲ್ಸ್ ಡಿ ಫಾರ್ಮಸಿ ಕಾಲೇಜಿಂದ ಕೃಷಿ ಹಬ್ಬ ಎಂಬುದನ್ನು ಏನು ಆಚರಿಸ್ತಿದ್ದೀವಿ ನಾಳೆ, ಅದರಲ್ಲಿ ನಾನಾ ತರಹದ ಟೆಕ್ನಾಲಜಿಗಳನ್ನು ನಾವು ಹೇಗೆ ಫಾರ್ಮಿಂಗಲ್ಲಿ ಉಪಯೋಗಿಸ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಅರಿವನ್ನು ನೀಡ್ತಾ ಇದ್ದೇವೆ. ಉದಾಹರಣೆಗೆ ಡ್ರೋನ್ ಫರ್ಟಿಲೈಸೇಷನ್ ಆಗಿರ್ಬೋದು, ಮತ್ತು ನಾನಾ ಥರದ ತಂತ್ರಜ್ಞಾನಗಳನ್ನು ನಾವು ಹೇಗೆ ರೈತರಿಗೆ ಸೌಲಭ್ಯ ಮಾಡಿ ಕೊಡಬಹುದು, ಅದರಿಂದ ನಮಗೆ ಅವರಿಗೆ ಹೆಂಗೆ ಲಾಭ ಆಗುತ್ತೆ ಅನ್ನೋದು ಸಹ ನಾವು ಹೇಳ್ತಾ ಇದ್ದೇವೆ. ಆದ್ದರಿಂದ ಎಲ್ಲ ಸಮಸ್ತ ನಾಗರಿಕರು ಇಲ್ಲಿ ಬಂದು ಅದನ್ನು ನೋಡಿ ಮಕ್ಕಳಿಗೂ ಮತ್ತು ರೈತರಿಗೂ ಪ್ರೋತ್ಸಾಹಿಸಬೇಕೆಂದು ವಿನಂತಿ. ಥ್ಯಾಂಕ್ ಯು. ಕೃಷಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ನಮ್ಮ ಕ್ಯಾಂಪಸ್ನಲ್ಲಿ. ಈ ಕೃಷಿ ಹಬ್ಬದಲ್ಲಿ ನಾವು ನಮ್ಮ ಅನಾದಿ ಕಾಲದಿಂದ ಕೃಷಿ ಪರಂಪರೆಯಲ್ಲಿ ಯಾವ್ಯಾವ ರೀತಿ ಟೆಕ್ನಾಲಜಿನ ಯೂಸ್ ಮಾಡಿದ್ದೀವಿ, ಈಗ ಹೊಸ ಟೆಕ್ನಾಲಜಿನ ಯಾವ ಥರ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದರ ವಸ್ತು ಪ್ರದರ್ಶನ ಮತ್ತು ಕೃಷಿ ಉತ್ಪನ್ನಗಳ ಪ್ರದರ್ಶನವನ್ನು ಮಾಡ್ತಾಯಿದ್ದೀವಿ. ನಮ್ಮ ಮಕ್ಕಳು CBSE ಸ್ಕೂಲ್ ಓದ್ತಾಯಿದ್ರು, ಫಾರ್ಮಸಿ ಓದ್ತಾಯಿದ್ರು ಕೂಡ ಕೃಷಿ ಚಟುವಟಿಕೆಯಲ್ಲಿ ತುಂಬ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಅವರ ಉತ್ಸಾಹವನ್ನು ಇಮ್ಮಡಿಗೊಳಿಸಲು ನಾಗರಿಕರು ಮತ್ತು ಎಲ್ಲ ರೈತ ಬಾಂಧವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನು ಯಶಸ್ವಿಗೊಳಿಸಬೇಕಂತ ಕೇಳಿಕೊಳ್ಳುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಅತಿ ಮುಖ್ಯ ಏನಂದರೆ ಯಾವುದೇ ಹೊಸ ಅತಿಥಿ ಇಲ್ಲ, ಎಲ್ಲ ರೈತ ಬಾಂಧವರು ನಮ್ಮ ಮುಖ್ಯ ಅತಿಥಿಗಳನ್ನು ನಾವು ಪರಿಗಣಿಸಿ ಎಲ್ಲ ರೈತ ಬಾಂಧವರಿಗೆ ಈ ಮೂಲಕ ಮನವಿ ಮಾಡ್ತಾಯಿದ್ದೀವಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ.